ನೋಡ್ತೀವಿ ಅಂದ್ರೆ ಈ ಕ್ಲಾಸ್ನಾಗ ನೋಡ್ರಿ ಫ್ಲವರ್ದಾಗ ಫೀಮೇಲ್ ರಿಪ್ರೊಡಕ್ಟಿವ್ ಪೋರ್ಷನ್ ಯಾವ್ದು ಇರ್ತೈತಿ ಅಂತ ಓದ್ತೀವಿ. ನೋಡ್ರಿ ಒಂದು ಫ್ಲವರ್ದಾಗ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟಿಗೆ ಏನಂತೀವಿ ನಾವು ದ ಪಿಸ್ಟಿಲ್ ಅಂತ ಕರಿತೀವಿ. ಪಿಸ್ಟಿಲ್ಗೆ ಗೈನೋಶಿಯಂ ಅಂತಾನು ನಾವು ಕರಿತೀವಿ. ನೋಡ್ರಿ ಒಂದು ಪಿಸ್ಟಿಲ್ ಅನ್ನ ನಾವು ಕನ್ಸಿಡರ್ ಮಾಡಿದಾಗ ಆ ಪಿಸ್ಟಿಲ್ದು ಏನೇನ್ ಪಾರ್ಟ್ ಇರ್ತಾವ, ಅವು ಆ ಪಾರ್ಟ್ ಎದಕ್ಕೆ ಯೂಸ್ ಆಗ್ತೈತಿ ಅಂತ ನಾವು ಇಲ್ಲಿ ಓದ್ತೀವಿ. ನೋಡ್ರಿ ಇದು ಏನ್ ಪೋರ್ಷನ್ ಐತಲ್ಲ, ಇದು ಫ್ಲವರ್ದು ಸೆಂಟ್ರಲ್ ಪೋರ್ಷನ್ ಇರ್ತೈತಿ, ಸೆಂಟರ್ ನ್ಯಾಗಿಂದು ಎಂದು ಬಂದಿರ್ತೈತಿ. ಇದಕ್ಕೆ ಏನಂತೀವಿ ನಾವು ಪಿಸ್ಟಿಲ್ ಅಂತ ಕರಿತೀವಿ. ಇಲ್ಲಿ ಏನಿದು ಲಾಂಗ್ ಸಿಲಿಂಡರ್ long cylinder stalk ಈ ಸಿಲಿಂಡರ್ ಸ್ಟಾಕ್ ಏನಂತೀವಿ ಅಂದ್ರೆ ನಾವು ಏನಂತೀವಿ ಸ್ಟೈಲ್ ಅಂತ ಕರಿತೀವಿ. ನೋಡ್ರಿ ಈ ಸ್ಟೈಲ್ದು ಕೆಳಗಿನ ಪೋರ್ಷನ್ ಏನಂತೀವಿ ನಾವು ಬಲ್ಜ್ಡ್ ಪೋರ್ಷನ್ ಐತಿ. ಇದು ಕೆಳಗ ಇದು ಏನು ಸ್ಟೈಲ್ದು ಕೆಳಗಿನ ಪೋರ್ಷನ್ ಏನೈತಿ ಬಲ್ಜ್ಡ್ ಐತಿ ಅಂದ್ರೆ ಏನು ಸ್ವಲ್ಪ ಉಬ್ಬೈತಿ. ಈ ಉಬ್ಬಿದ ಪೋರ್ಷನ್ ಏನಂತೀವಿ ನಾವು ಓವರಿ ಅಂತ ಕರಿತೀವಿ. ಓವರಿ, ಈ ಓವರಿ ಒಳಗೆ ನೀವು ಗಮನಿಸಬಹುದು, ಈ ಓವರಿ ಒಳಗ ಒಂದು ಸೆಂಟರ್ನಾಗ ಒಂದು ಏನೈತಿ ಒಂದು ಕಡ್ಡಿ ತರ ಐತಿ. ಇಲ್ಲಿ ಈ ಕಡ್ಡಿಯಿಂದ ಏನ್ ಬರಾಕತ್ತಾವ ಅಂದ್ರೆ ಕೆಲವೊಂದು ಸೀಡ್ಸ್ ತರ ನಮಗ್ ಕಾಣಾಕತೈತಿ. ಇವಕ್ ಏನಂತೀವಿ ಅಂದ್ರೆ ನಾವು ಓವ್ಯೂಲ್ ಅಂತ ಕರಿತೀವಿ. ಓವ್ಯೂಲ್. ನೋಡ್ರಿ ಈ ಓವ್ಯೂಲ್ ಮತ್ತು ಈ ಓವರಿ ವಾಲ್ದ ಒಳಗ ಏನೈತಿ ಅಂದ್ರ ಫ್ರೀ ಸ್ಪೇಸ್ ಐತಿ. ಫ್ರೀ ಸ್ಪೇಸಿಗೆ ಏನಂತೀವಿ ಅಂದ್ರ ಲೋಕ್ಯುಲಾರ್ ಕ್ಯಾವಿಟಿ ಅಂತ ಕರಿತೀವಿ. ಕ್ಯಾವಿಟಿ ಅಂದ್ರ ಫ್ರೀ ಸ್ಪೇಸ್ ಐತಿ ಅಂತ ಅರ್ಥ, ಖಾಲಿ ಜಾಗ ಐತಿ ಅಂತ ಅರ್ಥ. ಈ ಖಾಲಿ ಜಾಗಕ್ಕೆ ಏನಂತೀವಿ ನಾವು ಲೋಕ್ಯುಲಾರ್ ಕ್ಯಾವಿಟಿ ಅಂತ ಕರಿತೀವಿ. ಈ ಕೆಳಗಿನ ಪೋರ್ಷನ್ ಏನಂತೀವಿ ಥ್ಯಾಲಮಸ್ ಅಂತ ಕರಿತೀವಿ. ನೋಡ್ರಿ ಇದು ಇಷ್ಟಾಯ್ತು. ಈಗ ಅಪ್ಪರ್ ಪೋರ್ಷನ್, ಇದು ಸ್ಟೈಲ್ದು ಅಪ್ಪರ್ ಪೋರ್ಷನ್ ಏನಂತೀವಿ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ಈ ಸ್ಟಿಗ್ಮಾದು ಕೆಲಸ ಏನಂದ್ರೆ ಪೋಲನ್ ಗ್ರೇನ್ಸ್ ಅನ್ನ ರಿಸೀವ್ ಮಾಡುವಂತದ್ದು ಯಾವುದಂದ್ರೆ ಅದೇ ಸ್ಟಿಗ್ಮಾ. ಈ ಪೋಲನ್ ಗ್ರೇನ್ಸ್ ಇನ್ಸೆಕ್ಟ್ಸ್ ಪೋಲನ್ ಗ್ರೇನ್ಸ್ ಏನ್ ಮಾಡ್ತಾವ್ ಇಲ್ಲಿ ಸ್ಪ್ರೆಡ್ ಮಾಡ್ತಾವ್. ಇಲ್ಲಿ ಬಂದು ಪೋಲನ್ ಗ್ರೇನ್ಸ್ ಕುಂತಾಗ ಏನಾಗ್ತೈತಿ ಪಾಲನ್ ಜರ್ಮಿನೇಷನ್ ಆಗ್ತೈತಿ. ಪೋಲನ್ ಜರ್ಮಿನೇಷನ್ ಆಗಿಸಿಂದ್ರ ಏನಾಗ್ತೈತಿ ಅಂದ್ರ ಮುಂದ ಫರ್ಟಿಲೈಸೇಷನ್ ಆಗ್ತೈತಿ. ಅದು ಮುಂದಿನ ಪಾರ್ಟ್ ಐತಿ, ನಿಮ್ಗೆ ಈಗಿಂದು ಅಲ್ಲ. ನೋಡ್ರಿ ಈಗ ಒಂದು ಫ್ಲವರ್ ಅನ್ನ ನೀವು ತಗೊಂಡಾಗ ಆ ಫ್ಲವರ್ನಾಗ ಒಂದೇ ಪಿಸ್ಟಿಲ್ ಇತ್ತಂದ್ರ ಅದಕ್ಕೆ ಏನಂತೀವಿ ನಾವು ಮೋನೋ ಕಾರ್ಪೆಲ್ಲರಿ ಅಂತೀವಿ. ಮೋನೋ ಕಾರ್ಪೆಲ್ಲರಿ ಅಂದ್ರೆ ಏನು ಸಿಂಗಲ್ ಪಿಸ್ಟಿಲ್ ಇತ್ತಂದ್ರೆ ಪಿಸ್ಟಿಲ್ ಅಂದ್ರೆ ಏನು ಇದು ಪೂರ್ತಿ ಫಿಮೇಲ್ ರಿಪ್ರೊಡಕ್ಟಿವ್ ಪೋರ್ಷನ್ ಪಾರ್ಟಿಗೆ ಏನಂತೀವಿ ನಾವು ಪಿಸ್ಟಿಲ್ ಅಂತ ಕರಿತೀವಿ. ಪಿಸ್ಟಿಲ್ ಏನು ಒಂದೇ ಇತ್ತಂದ್ರೆ ಅದಕ್ಕೆ ಮೋನೋ ಕಾರ್ಪೆಲ್ಲರಿ ಇದ್ದಿದ್ದು, ಮೋರ್ ದ್ಯಾನ್ ಒಂದ್ ಇತ್ತಂದ್ರೆ ಅದಕ್ಕೆ ಇದು ಮಲ್ಟಿ ಕಾರ್ಪೆಲ್ಲರಿ ಅಂತೀವಿ. ಮೋರ್ ದ್ಯಾನ್ ಒನ್ ಪಿಸ್ಟಿಲ್. ಈಗ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಟರ್ಮಿನಾಲಜಿ ಐತಂದ್ರೆ, ಈಗ ಏನು ಈ ಸ್ಟೈಲ್ ಏನ್ ಇರ್ತೈತಲ್ಲ, ಈ ಸ್ಟೈಲ್ ಅಲ್ಲ, ಇವು ಏನು ಪಿಸ್ಟಿಲ್ ಏನಿರ್ತಾವಲ್ಲ
ಕೆಲವೊಂದು ಫ್ಲವರ್ಸ್ ಒಳಗೆ ಏನಾದ್ರು ಫ್ಯೂಸ್ ಆಗಿರ್ತಾವ ಮೋರ್ ದ್ಯಾನ್ ಒನ್ ಪಿಸ್ಟಿಲ್ ಏನಾಗಿರ್ತಾವ ಅಂದ್ರ ಫ್ಲವರ್ ಒಳಗ ಒಂದಕ್ಕೊಂದು ಏನಾಗಿರ್ತಾವ ಜಾಯಿಂಟ್ ಆಗಿರ್ತಾವ. ನೀವು ಇದು ಈ ಸ್ಟ್ರಕ್ಚರ್ ನೋಡ್ರಿ, ಈ ಸ್ಟ್ರಕ್ಚರ್ನಾಗ ನಮಗ ಏನ್ ಕಾಣಾಕತ್ತಾವ ಅಂದ್ರ ಇಲ್ಲಿ ನಾವು ಪಿಸ್ಟಿಲ್ ಇದು ಒಂದು ಪಿಸ್ಟಿಲ್, ಇದೊಂದು ಪಿಸ್ಟಿಲ್, ಎಲ್ಲ ಏನಾಗ್ಯಾವ, ಎಲ್ಲ ಜಾಯಿಂಟ್ ಆಗ್ಯಾವ. ಈ ಒಂದು ಕಂಡೀಷನ್ ವೆನ್ ಪಿಸ್ಟಿಲ್ ಈಸ್ ಜಾಯಿಂಟ್, ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಏನಂತೀವಿ ನಾವು ಅಂದ್ರ ಸಿಂಕಾರ್ಪಸ್ ಅಂತ ಕರಿತೀವಿ. ಸಿಂಕಾರ್ಪಸ್ ಈ ಕೆಳಗಡೆ ಬರ್ತೀನಿ ನಾನು. ಸಿಂಕಾರ್ಪಸ್ when all the pistils fused together is called syncarpus. Very important terminology in this part of reproduction in flowering plants. You know, syncarpus andra when all the pistils fuse together. ಪಿಸ್ಟಿಲ್ಗಳು ಏನಾಗಿರ್ಬೇಕು, ಫ್ಯೂಸ್ ಆಗ್ಯಾವ ಅಂದ್ರೆ ಏನು, ಒಂದಕ್ಕೊಂದು ಏನು ಕೂಡಿರ್ಬೇಕು, ಜಾಯಿಂಟ್ ಆಗಿರ್ಬೇಕು. ಇದಕ್ಕ ಸಿಂಕಾರ್ಪಸ್ ಅಂತ ಕರಿತೀವಿ. ಇನ್ನೊಂದು ಇದ್ರ ಉಲ್ಟಾ ಅಪೋಕಾರ್ಪಸ್ ಅಂತ ಬರ್ತೈತಿ. ಅಪೋಕಾರ್ಪಸ್ ಅಂದ್ರೆ ಏನು, ಇಲ್ಲಿ ಎಲ್ಲಾ ಪಿಸ್ಟಿಲ್ಗಳು ಏನಾಗಿದ್ದು ಜಾಯಿಂಟ್ ಆಗಿದ್ದು ಫ್ಯೂಸ್ ಆಗಿದ್ದು. ಆದ್ರ ಅಪೋಕಾರ್ಪಸ್ ಒಳಗೆ ಏನಿರ್ತಾವ, ಎಲ್ಲಾ ಪಿಸ್ಟಿಲ್ಗಳು ಏನಿರ್ತಾವ ಇಂಡಿಪೆಂಡೆಂಟ್ ಇರ್ತಾವ, ಫ್ರೀ ಆಗಿ ಒಂದು ಏನು ಸ್ಟೈಲ್ ಮೇಲೆ ಕುಂತಿರ್ತಾವ. ಇದಕ್ಕೆ ಏನಂತೀವಿ ಅಂದ್ರೆ ನಾವು ಅಪೋಕಾರ್ಪಸ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ನಾಗ ನಾವು ಅಪೋಕಾರ್ಪಸ್ ಕಂಡೀಷನ್ ನೋಡ್ಬೋದು. ನೋಡ್ರಿ, ಫ್ರೀ ಆಗಿದಾವ ಎಲ್ಲಾನು ಪಿಸ್ಟಿಲ್ಗಳು ಏನಾಗ್ಯಾವ, ಫ್ರೀ ಆಗಿದಾವ ಎಲ್ಲ, ಒಂದಕ್ಕೊಂದು ಏನಾಗ್ಯಾವ, ಫ್ರೀ ಆಗ್ಯಾವ. ಮತ್ತ ಮೋರ್ ದ್ಯಾನ್ ಒನ್ ಪಿಸ್ಟಿಲ್ ಐತಿ, ಒಂದೇ ಪಿಸ್ಟಿಲ್ ಇದ್ದು ಅದು ಫ್ಯೂಸ್ ಆಗಲ್ಲ, ಅದು ಒಂದೇ ಇದ್ದು ಇಂಡಿಪೆಂಡೆಂಟ್ ಇರ್ತೈತಿ. ಹೌದಾ? ಇಲ್ಲಿ ನೋಡ್ರಿ, ನಾನು ಇಲ್ಲಿ ಒಂದು ಏನು ಬ್ಲೂ ಲೈನ್ ಏನಿದೆಲ್ಲ, ಇಲ್ಲಿ ಒಂದು ಇದಕ್ಕೆ ಪಿಸ್ಟಿಲ್ ಅಂತ ತೋರಿಸಿ ನಾನು. ಮತ್ತ ಇವು ಏನು ಪೂರ್ತಿ ಒಂದು ಪಿಸ್ಟಿಲ್, ಇಲ್ಲಿಂದ ಇಲ್ಲಿ ಎಲ್ಲ ಏನೈತಿ ಅದೊಂದು ಪಿಸ್ಟಿಲ್, ಫ್ಯೂಸ್ ಆಗಿಲ್ಲ, ಫ್ರೀ ಆಗಿದ್ದಾವ, ಅದಕ್ಕೆ ಅಪೋಕಾರ್ಪಸ್ ಅಂತೀವಿ. ಮತ್ತ ಅದ್ರ ಅಪೋಸಿಟ್ ಏನು ಸಿಂಕಾರ್ಪಸ್ ಅಂದ್ರೆ ಏನು, ಸಿಂಕ್ ಅಂದ್ರೆ ಏನು, ಸಿಂಕ್ ಅಂದ್ರೆ ಕುಡ್ಕೊಳ್ಳೋದು ಅಂತ ಅರ್ಥ. ಹೌದಾ? ಅಪೋ ಮೀನ್ಸ್ ಫ್ರೀ ಅಂತ ಅರ್ಥ. ಇಷ್ಟು ಪಿಸ್ಟಿಲ್ ಬಗ್ಗೆ ನಾವು ಓದಿದೀವಿ. ಇಷ್ಟು ನೆನಪಿಡಬೇಕಾದಂತ ವಿಷಯಗಳು ಇದ್ರಾಗ ಬಹಳ ಅದಾವ. ಇದು ಅಂತೂ ನಮಗ ಓವರಿ ಅಂದ್ರೆ ಏನು, ಓವ್ಯೂಲ್ ಅಂದ್ರೆ ಏನು, ಇದು ಎಲ್ಲ ಬೇಸಿಕ್ಸ್ ಅಂದ್ರೆ ಇದು ಗೊತ್ತಿತ್ತಂದ್ರೆ ಮುಂದೆ ನಮಗ ಎದಕ್ ಯೂಸ್ ಆಗೈತೆ ಅಂದ್ರ ಮುಂದ ಈ ಚಾಪ್ಟರ್ದ ಹಂಗೆ ಡೀಪರ್ ಪಾರ್ಟ್ ನಾವು ಹೋದಲ್ಲಿ ಈ ವರ್ಡ್ಸ್ ಗಳು ನಮ್ಗೆ ಅಲ್ಲಿ ಬಂದಲ್ಲಿ ನಾವು ಇಮಿಡಿಯೇಟ್ ಆಗಿ ಅರ್ಥ ಆಗುತ್ತ. ಆಮೇಲೆ ನಿಮ್ಗೆ ಎಕ್ಸಾಮ್ ನಾಗ ಕೇಳುವಂತಹ 1 ಮಾರ್ಕಿಗೆ ಕೇಳುವಂತಹದ್ದು ಏನಪ್ಪಾ ಅಂತಂದ್ರೆ, 1 ಮಾರ್ಕ್ ಇಲ್ಲ ಫಿಲ್ ಇನ್ ದ ಬ್ಲಾಂಕ್ ನಾಗ ಕೇಳೋದಂತೂ ಯಾವ್ದಂತಂದ್ರೆ ಅದು ಮಲ್ಟಿ ಕಾರ್ಪೆಲ್ಲರಿ, ಮೋನೋಕಾರ್ಪೆಲ್ಲರಿ, ಸಿಂಕಾರ್ಪಸ್ ಮತ್ತು ಅಪೋಕಾರ್ಪಸ್ ಅನ್ನಂಥದ್ದು ನಿಮ್ಗೆ ಎಲ್ಲಾ ಎಕ್ಸಾಮಿಗೆ ಹೆಲ್ಪ್ ಆಗ್ತೈತಿ. ನೀವು ಇದು ನೆನಪಿಟ್ಕೋಬೇಕು.